ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ ಸೋಲುಂಟಾಗಿದ್ದು ಮೊದಲ ಟೆಸ್ಟ್ನಲ್ಲೇ ಇನ್ನಿಂಗ್ಸ್ ಹಾಗೂ 32 ರನ್ಗಳಿಂದ ಸೋಲಾಗಿದೆ. ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ ಪಾರ್ಕ್ನಲ್ಲಿ ಪಂದ್ಯ ನಡೆದಿದ್ದು ನಾಂಡ್ರೆ ಬರ್ಗರ್ 4 ವಿಕೆಟ್ ಪಡೆದರೆ ರಬಾಡ 2 ವಿಕೆಟ್ ಪಡೆದುಕೊಂಡರು. ಇದಕ್ಕೂ ಮೊದಲು ಜಸ್ಪ್ರೀತ್ ಬುಮ್ರಾ ಅವರು 4 ವಿಕೆಟ್ಗಳನ್ನು ಪಡೆದುಕೊಂಡಿದ್ದರು. ಈ ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ತಂಡವು ಭಾರತವನ್ನ ಬ್ಯಾಟಿಂಗ್ಗೆ ಆಹ್ವಾನ ಮಾಡಿತು. ಅದರಂತೆ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆಯಲಿಲ್ಲ. 107 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಭಾರತಕ್ಕೆ ತಂಡಕ್ಕೆ ಕೆಎಲ್ ರಾಹುಲ್ ಆಸರೆಯಾಗಿ ನಿಂತರು. 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕನ್ನಡಿಗ ಕೆಎಲ್ ರಾಹುಲ್ ಶತಕ ಸಿಡಿಸಿದರು. ರಾಹುಲ್ 137 ಎಸೆತಗಳಲ್ಲಿ 14 4 ಹಾಗೂ 4 ಸಿಕ್ಸ್ಗಳೊಂದಿಗೆ 101 ರನ್ ಬಾರಿಸಿ ಔಟ್ ಆದರು. ಈ ಮೂಲಕ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 245 ರನ್ ಗಳಿಸಿ ಆಲ್ಔಟ್ ಆಯಿತು. ಸೌತ್ ಆಫ್ರಿಕಾ ಪರ ರಬಾಡ 5 ವಿಕೆಟ್ ಪಡೆದರೆ ನಾಂಡ್ರೆ 3 ವಿಕೆಟ್ ಕಬಳಿಸಿದರು. ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ತಂಡ ಉತ್ತಮ ಆರಂಭ ಪಡೆಯಲಿಲ್ಲ. ಆರಂಭಿಕ ಆಟಗಾರ ಐಟಿನ್ ಮ್ಯಾಕ್ರಮ್ ಬೇಗನೆ ಔಟ್ ಆದರು. ಆದರೆ ಮತ್ತೋರ್ವ ಆರಂಭಿಕ ಡೀನ್ ಎಲ್ಗರ್ ಟೀಂ ಇಂಡಿಯಾ ಬೌಲರ್ಗಳನ್ನು ಬೆಂಡೆತ್ತಿದ್ದರು. ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದ ಎಲ್ಗರ್ ಟೋನಿ ಜೊತೆಗೂಡಿ 2ನೇ ವಿಕೆಟ್ಗೆ 93 ರನ್ಗಳ ಜೊತೆ ಆಟವಾಡಿದರು. ಕಿಗನ್ ಪೀಟರ್ಸ್ ಕ್ಲೀನ್ ಬೌಲ್ಡ್ ಆದರು. ಆದರೆ ಮತ್ತೊಂದು ಕ್ರೀಸ್ ಕಚ್ಚಿ ನಿಂತಿದ್ದ ಡೀನ್ ಎಲ್ಗರ್ ಆಕರ್ಷಕ ಶತಕ ಪೂರೈಸಿ ಬ್ಯಾಟ್ ಮೇಲಕ್ಕೆತ್ತಿದ್ದರು. ಎಲ್ಗರ್ಗೆ ಉತ್ತಮ ಸಾಥ್ ನೀಡಿದ ಡೇವಿಡ್ 56 ರನ್ಗಳ ಕೊಡುಗೆ ನೀಡಿದರು. 3ನೇ ದಿನ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡಿದ ಎಲ್ಗರ್ 287 ಎಸೆತಗಳನ್ನು ಎದುರಿಸಿ 28 ಫೋರ್ಗಳೊಂದಿಗೆ 185 ರನ್ ಬಾರಿಸಿದರು. ಮಾರ್ಕೋ ಯಾನ್ಸನ್ ಅಜೇಯ 84 ರನ್ ಗಳಿಸಿದರು. ಆಫ್ರಿಕಾ 108.4 ಓವರ್ಗಳಲ್ಲಿ 408 ರನ್ಗೆ ಆಲ್ಔಟ್ ಆಯಿತು. 163 ರನ್ಗಳ ಮುನ್ನಡೆ ಪಡೆದುಕೊಂಡಿದ್ದು ಬಳಿಕ 2ನೇ ಇನ್ನಿಂಗ್ಸ್ ಶುರು ಮಾಡಿದ ಭಾರತ ಮತ್ತೊಮ್ಮೆ ಆಫ್ರಿಕನ್ ಬೌಲಿಂಗ್ ದಾಳಿಗೆ ನಲುಗಿ ಹೋಯಿತು. ರೋಹಿತ್ 0 ಸುತ್ತಿದರೆ ಜೈಸ್ವಾಲ್ 5, ಗಿಲ್ 26, ಅಯ್ಯರ್ 6. ಮೊದಲ ಇನ್ನಿಂಗ್ಸ್ ಶತಕ ಸಿಡಿಸಿದ ಕೆಎಲ್ ರಾಹುಲ್ 4, ಅಶ್ವಿನ್ ಶೂನ್ಯಕ್ಕೆ ಔಟ್ ಆದರು. ಆದರೆ ಮತ್ತೊಂದು ತುದಿಯಲ್ಲಿ ಬ್ಯಾಟ್ ಬೀಸುತ್ತಿದ್ದ ವಿರಾಟ್ ಕೊಹ್ಲಿ ಅರ್ಧ ಶತಕ ಸಿಡಿಸಿ ತಂಡದ ಮೊತ್ತವನ್ನು 100ರ ಗಡಿ ದಾಟಿಸಿದರು. ಆದರೆ ಕೊಹ್ಲಿ 82 ಎಸೆತಗಳಲ್ಲಿ 76 ರನ್ ಗಳಿಸಿ ಔಟ್ ಆಗುತ್ತಿದ್ದಂತೆಯೇ ಭಾರತ ಕೂಡ 131 ರನ್ಗಳಿಗೆ ಆಲ್ಔಟ್ ಆಯಿತು. ಆಫ್ರಿಕಾ ಪರ ಬರ್ಗರ್ 4, ಜಾನ್ಸನ್ 3 ಹಾಗೂ ರಬಾಡ 2 ವಿಕೆಟ್ ಪಡೆದರು.